ಓದಿದ್ದೆಲ್ಲ ಮರ್ತೋಗ್ತಿದ್ಯಾ? ಎಲ್ಲ ಇವತ್ತು ಓದ್ತೀರಾ, ನಾಳೆ ಓದ್ತೀರಾ, ಅಚ್ಚುಕಟ್ಟಾಗಿ ಎಲ್ಲದನ್ನು ರಿವೈಸ್ ಮಾಡ್ತೀರಾ. ಆದ್ರೂ ಎಕ್ಸಾಮ್ ಬಂದಿದ ತಕ್ಷಣ, ಎಕ್ಸಾಮ್ ಹಾಲಲ್ಲಿ ಕೂತಿದ ತಕ್ಷಣ ತಲೆಯಲ್ಲಿರೋದೆಲ್ಲ ಎವಾಪ್ರೇಟ್ ಆಗ್ತದೆ. ಎಷ್ಟೇ ಓದಿದ್ರು, ಎಷ್ಟು ದೊಡ್ಡ ಸಿಲೆಬಸ್ ಇದೆ, ಇದನ್ನ ನೋಡ್ಕೊಂಡೇ ಭಯ ಆಗ್ತದೆ. ನಾನು ಓದಿದ್ ಏನು ನೆನಪಿಲ್ಲ ಮ್ಯಾಮ್ ಅಂತ ಅಂತಿರುವಂತಹ ನಮ್ಮ SSLC ಪರೀಕ್ಷೆ ಮಕ್ಕಳಿಗೆ ನಿಮ್ಮ ಹರ್ಷಿತಾ ಮ್ಯಾಮ್, ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ಇವತ್ತೊಂದು ಸೊಲ್ಯೂಷನ್ನ ತಂದಿದ್ದಾರೆ. ಏನಿದು? ಈ ಸೊಲ್ಯೂಷನಿಗೆ ಒಂದು ಸೈಂಟಿಫಿಕ್ ಬ್ಯಾಕಿಂಗ್ ಕೂಡ ಇದೆ ಮಕ್ಕಳ. ನಾನು ಸುಮ್ಮನೆ ಹೇಳ್ತಿಲ್ಲ, ವೈಜ್ಞಾನಿಕವಾಗಿ ಈ ಒಂದು ವಿಧಾನ ಏನಿದೆ ಇದಕ್ಕೆ ಪುರಾವೆ ಕೂಡ ಇದೆ. ಸೊ ಈ ಪುರಾವೆ ಒಟ್ಟಿಗೆ ಬಂದಿದ್ದೀನಿ. ಈ ಸೊಲ್ಯೂಷನ್ ಏನು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ ನೀವು ನಿಮ್ಮ ಹರ್ಷಿತಾ ಮ್ಯಾಮ್ ಒಟ್ಟಿಗೆ ಒಂದು ಗೇಮ್ನ ಆಡಬೇಕು. ಓಕೆ, ಮಜಾ. ಇವತ್ತೊಂದು ಆಟನ ಆಡೋಣ. ಓಕೆ, ನಂಬರ್ ಗೇಮ್ ಇದು, ಬಟ್ ಈಸಿ ಅಲ್ಲ, ಸ್ವಲ್ಪ ಇನ್ನೂ ಕಷ್ಟ ಆಗುತ್ತೆ. ಬಟ್ ಐ ವಿಲ್ ಟೆಲ್ ಯು ದ ರೂಲ್ಸ್. 1 2 3 4 5 6 ನಂಬರ್ಸ್ ಇದೆ. ಓಕೆ, ಸೊ ನೀವೇನು ಮಾಡ್ತೀರಾ, ಫಸ್ಟ್ ರಿಸೈಟ್ ಮಾಡಿ ನನ್ನೊಟ್ಟಿಗೆ. 1 2 3 4 5 6. ಓಕೆ, 6 ನಂಬರ್ಸು. ಇದಾದಮೇಲೆ ಒಂದೊಂದೇ ರೌಂಡಲ್ಲಿ ನಾವು ಗೇಮ್ನ ಆಡ್ತೀವಿ. ಓಕೆ, ಸೊ ಫಸ್ಟ್ ರೌಂಡಲ್ಲಿ ನೀವೇನಂತೀರ, 1 2 3 4 5 6 ಅಂತೀರ. ಓಕೆ, ನೆಕ್ಸ್ಟ್ ರೌಂಡಲ್ಲಿ ನಾನು ಏನಂತೀನಿ ಅಂದರೆ 3 ಈಕ್ವಲ್ಸ್ ಚಿಕನ್. ಅಂದರೆ ನೀವು 3 ನಂಬರ್ ಹೇಳೋ ಬದಲು ಚಿಕನ್ನ ಹೇಳಬೇಕು. ಓಕೆ, ಅಂದರೆ 1 2 ಚಿಕನ್ 4 5 6. ಓಕೆ, ನೆಕ್ಸ್ಟ್ ರೌಂಡಲ್ಲಿ ಏನಾಗುತ್ತೆ, ಚಿಕನ್ 3 ಈಕ್ವಲ್ಸ್ ಚಿಕನ್ ಅಂತೂ ಇದ್ದೇ ಇರತ್ತೆ. ಅದಾದಮೇಲೆ 5 ಈಕ್ವಲ್ಸ್ ಬನಾನಾ ಅಂತ ಹೇಳ್ತೀನಿ. ಓಕೆ, ಸೊ ನಾವು ವಾಟ್ ಆರ್ ಯು ಗೋಯಿಂಗ್ ಟು ಡೂ, ಈಗ ಏನು ಮಾಡಬೇಕು, 1 2 ಚಿಕನ್ 4 ಬನಾನಾ 6 ಅಂತ ಹೇಳಬೇಕು. ಓಕೆ, ನೆಕ್ಸ್ಟು ಇನ್ನೊಂದು ವರ್ಡ್ನ ಕೊಡ್ತೀನಿ. ಲೆಟ್ಸ್ ಸೇ 6 ಈಸ್ ಈಕ್ವಲ್ ಟು ಥರ್ಡ್ ರೌಂಡಲ್ಲಿ 6 ಈಸ್ ಈಕ್ವಲ್ ಟು BMW ಅಂತ ಹೇಳ್ತೀನಿ ಅಂದ್ಕೊಳ್ಳಿ, BMW. ಓಕೆ, ಸೊ ನೆಕ್ಸ್ಟ್ ರೌಂಡಲ್ಲಿ ಏನು ಮಾಡ್ತೀರಾ, 1 2 ಚಿಕನ್ 4 ಬನಾನಾ BMW ಅಂತ ಹೇಳಬೇಕು. ಓಕೆ, ಸೊ ಈ ರೀತಿ ಅಫ್ಕೋರ್ಸ್ 6 ರೌಂಡ್ಸ್ ಇರುತ್ತೆ, ಬಿಕಾಸ್ ಒಂದೊಂದು ನಂಬರಿಗೂ ಒಂದೊಂದು ವರ್ಡ್ನ ಹೇಳ್ಕೊಂಡು ಹೋಗ್ತೀನಿ. ಸೊ ಪ್ರತಿಯೊಂದು ರೌಂಡಲ್ಲಿ ನೀವು ಪ್ರೀವಿಯಸ್ ರೌಂಡಲ್ಲಿ ಹೇಳಿದಂಥ ವರ್ಡ್ನ ನೆನ್ಪಿಟ್ಕೊಂಡು, ಈ ರೌಂಡಲ್ಲಿ ಹೇಳ್ತಿರೋಂಥ ವರ್ಡ್ನ ನೆನ್ಪಿಟ್ಕೊಂಡು ನೀವು ಗೇಮ್ನ ಆಡ್ತಾ ಇರಬೇಕು. ಓಕೆ, ಸೊ ಲೆಟ್ ಸ್ಟಾರ್ಟ್ ದ ಗೇಮ್. ಅರ್ಥ ಆಗಿಲ್ಲ ಅಂದರೆ ಮತ್ತೆ ರಿವೈಂಡ್ ಮಾಡಿಬಿಟ್ಟು ಸ್ಟಾರ್ಟಿಂಗಿಂದ ನೋಡಿ ಆ್ಯಂಡ್ ರೂಲ್ಸ್ನ ಅರ್ಥ ಮಾಡಿಕೊಂಡು ಗೇಮ್ನ ಸ್ಟಾರ್ಟ್ ಮಾಡೋಣ. ಇಫ್ ಯು ಆರ್ ರೆಡಿ ಟು ಸ್ಟಾರ್ಟ್ ದ ಗೇಮ್, ಕೆಳಗೆ ಹೋಗಿ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಫೇವ್ರೆಟ್ ಇಮೋಜಿನ ಡ್ರಾಪ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಗೇಮ್ನ. ಕೌಂಟ್ ಡೌನ್ ರನ್ ಆಗ್ತಿರತ್ತೆ. ಇಲ್ಲಿ ನೋಡಿ, ಪ್ರತಿಯೊಂದು ರೌಂಡಲ್ಲಿ ನಿಮಗೆ 5 ಸೆಕೆಂಡ್ ಸಿಗುತ್ತೆ. ನೀವು 1 2 3 4 5 6 ಅನ್ಬೇಕು ಆ್ಯಂಡ್ ನೆಕ್ಸ್ಟ್ ರೌಂಡಲ್ಲಿ ಆ್ಯಡ್ ಆಗುವಂಥ ವರ್ಡ್ಸ್ನ ಮಾಡ್ಕೊಂಡು ಹೋಗಬೇಕು. ಓಕೆ, ಸೊ ಫಸ್ಟ್ ರೌಂಡ್ನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟಿಂಗ್ ಆಫ್ ನೀವೇನು ಮಾಡಬೇಕು, ಬೇಸಿಕಲಿ ನಾನು ಏನು ಟೈಮರ್ನ ರನ್ ಮಾಡ್ತಿದ್ದಂಗೆ ನೀವು ನಿಮ್ಮ ನಂಬರ್ಸ್ನ ರಿಸೈಟ್ ಮಾಡ್ತಾ ಹೋಗಬೇಕು. ಆಯಿತಾ, ನಿಮ್ಮ ನಂಬರ್ಸ್ನ ಹೇಳ್ತಾ ಹೋಗಿ. ಓಕೆನಾ? ಓಕೆ, ಸೊ ಓಕೆ, ಇಲ್ಲಿಗೆ ಬರೋಣ. ವಿಲ್ ಸ್ಟಾರ್ಟ್ ದ ಗೇಮ್. ರೌಂಡ್ 1 ಗೋಸ್ ಹಿಯರ್. ನಾನು ನಿಮ್ಮ ಜೊತೆ ಆಟ ಆಡ್ತೀನಿ. ಓಕೆನಾ? ನಾನು ಕೂಡ ಮೆಮರೈಸ್ ಮಾಡಿಕೊಂಡು ನಾನು ಕೂಡ ರಿಪೀಟ್ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಆಡ್ಬೋದು ನೋಡೋಣ. ಫಸ್ಟ್ ರೌಂಡ್ ಸ್ಟಾರ್ಟಿಂಗ್ 1 2 3 4 5 6. ಓಕೆ, ಫಸ್ಟ್ ರೌಂಡ್ ಮುಗ್ದಿದೆ, ಬಿಕಾಸ್ ನಾವು ನಂಬರ್ಸ್ನ ರಿಸೈಡ್ ಮಾಡಬೇಕಿತ್ತು, ಮಾಡಿದ್ದೀವಿ. ಇವಾಗ ಸೆಕೆಂಡ್ ರೌಂಡಿಗೆ ಬರೋಣ. ಸೆಕೆಂಡ್ ರೌಂಡಲ್ಲಿ 3 ಈಕ್ವಲ್ಸ್ ಅಮೀಬಾ. ಓಕೆ, 3 ಈಕ್ವಲ್ಸ್ ಅಮೀಬಾ. ಸೊ ನೀವೀಗೇನು ಹೇಳಬೇಕು, 1 2 ಅಮೀಬಾ 4 5 6. ಓಕೆ, 1 2 ಅಮೀಬಾ 4 5 6. ಇದು ಆ್ಯಕ್ಚುಲಿ ನಾನು ಹೇಳೋಕ್ಕಿಂತ ಮುಂಚೆ ನೀವೇ ಹೇಳಬೇಕಿತ್ತು, ನಿಮ್ಮ ಜೊತೆ ನಾನು ಆಟ ಆಡ್ತಿದ್ದೀನಿ. ಓಕೆ, ನೆಕ್ಸ್ಟ್ ರೌಂಡ್ ನೋಡೋಣ. 3 ಈಕ್ವಲ್ಸ್ ಅಮೀಬಾ. 3 ಅಂದರೆ ಅಮೀಬಾ, ನೀವು ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ರೌಂಡ್ ನೋಡೋಣ. 5 ಇಸ್ ಪೊಟೇಟೊ. ಸೊ ರಿಸೈಟ್ ಮಾಡಿ. ಕೌಂಟ್ ಡೌನ್ ರನ್ ಆಗ್ತಿದೆ, ರಿಸೈಟ್ ಮಾಡಿ. ಏನು ಬಂತು ಆನ್ಸರ್? 1 2 ಅಮೀಬಾ 4 ಪೊಟೇಟೊ 6. ಓಕೆ, 1 2 ಅಮೀಬಾ 4 ಪೊಟೇಟೊ 6. ನೆಕ್ಸ್ಟು ಎಸ್, 1 2 ಅಮೀಬಾ 4 ಪೊಟೇಟೊ 6 ಇತ್ತು. ನೆಕ್ಸ್ಟ್ ರೌಂಡಿನ ವರ್ಡ್ನ ನೋಡೋಣ. ಉಡುಪಿ. 6 ಈಸ್ ಈಕ್ವಲ್ ಟು ಉಡುಪಿ. ಸೊ ಹೌ ಆರ್ ಯು ಗೋಯಿಂಗ್ ಟು ಸೇ? 1 2 ಅಮೀಬಾ 4 ಪೊಟೇಟೊ ಉಡುಪಿ. ವರ್ ಯು ಏಬಲ್ ಟು ಡೂ ಇಟ್? ನಿಮ್ಗೆ ಆಯ್ತಾ ಇದು ಮಾಡಲಿಕ್ಕೆ? 1 2 ಅಮೀಬಾ 4 ಪೊಟೇಟೊ ಉಡುಪಿ. ದಿಸ್ ವಾಸ್ ದ ರೌಂಡ್. ನೆಕ್ಸ್ಟ್ ರೌಂಡಿನ ವರ್ಡ್ನ ನೋಡೋಣ. ನೀವು ಆ ವರ್ಡ್ನ ನೋಡ್ತಿದ್ದಂಗೆ 1 2 3 4 ಅದು ಕೌಂಟ್ನ ಮಾಡಬೇಕು. ಸ್ಯಾಟರ್ನ್. 2 ಈಕ್ವಲ್ ಸ್ಯಾಟರ್ನ್. ಸೊ ಪೂರ್ತಿ ಏನು ಇದನ್ನು ರಿಸೈಟ್ ಮಾಡ್ಬೋದಾ ನೋಡಿ. ವಿಡಿಯೋ ಪಾಸ್ ಮಾಡಿಬಿಟ್ಟು ಹೇಳಿ, ನಿಮ್ಮ ಕೈಲಾಗತ್ತಾ? ಓಕೆ, ಐ ವಿಲ್ ಟ್ರೈ. 1 ಸ್ಯಾಟರ್ನ್ ಅಮೀಬಾ 4
ಪೊಟೇಟೊ ಉಡುಪಿ. ಓಕೆ, ನನ್ನ ಕೈಲಾಯಿತು. ನೆಕ್ಸ್ಟ್ ರೌಂಡ್ನ ನೋಡೋಣ. ದಿಸ್ ವಾಸ್ ದ ರೌಂಡ್. ಈ ಸತಿ 1 = ಅನುಷ್ಕಾ. ಓಕೆ, ಈಗ ಮಾಡೋಕ್ಕಾಗತ್ತಾ? ವಿಡಿಯೋ ಪಾಸ್ ಮಾಡಿಬಿಟ್ಟು ಫುಲ್ ರಿಸೈಟ್ ಮಾಡಿ ಆಗತ್ತಾ ನೋಡಿ ನಿಮಗೆ? ಓಕೆ, ಐ ವಿಲ್ ಟ್ರೈ. ಅನುಷ್ಕಾ, ಓ ನೋಡಿ 2 ಏನು ಅಂತಾನೆ ಮರ್ತೋಯ್ತು ನನಗೆ. ವಾಟ್ ವಾಸ್ 2? ಅನುಷ್ಕಾ ಸ್ಯಾಟರ್ನ್. ಅನುಷ್ಕಾ ಸ್ಯಾಟರ್ನ್. ಅಮೀಬಾ 4 ಪೊಟೇಟೊ ಉಡುಪಿ. ನೆಕ್ಸ್ಟ್ ಲಾಸ್ಟ್ ರೌಂಡ್ನ ನೋಡೋಣ. ಪಪಾಯ. ಓಕೆ, ಪಪಾಯ ಇದೆ. ವಿಡಿಯೋ ಪಾಸ್ ಮಾಡಿಬಿಟ್ಟು ಫುಲ್ ರಿಸೈಟ್ ಮಾಡಿ ಮಕ್ಕಳ. ಎಸ್, ಐ ವಿಲ್ ಟ್ರೈ ಇಟ್ ಔಟ್ ವಿತ್ ಯು. ಅನುಷ್ಕಾ ಸ್ಯಾಟರ್ನ್, ಅಮೀಬಾ, ಪಪಾಯ, ಪೊಟೇಟೊ ಉಡುಪಿ. ವಾಸ್ ದಿಸ್ ರೈಟ್? ಎಸ್. ಓಕೆ, ಏನಕ್ಕೆ ಹರ್ಷ ಮ್ಯಾಮ್ ಈ ಗೇಮ್ನ ಆಡಿಸಿದ್ರು? ಏನನ್ನ ಹೇಳ್ಕೊಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂದರೆ, ಇವತ್ತಿನ ವಿಡಿಯೋ ಟೈಟಲ್ ಏನು? ಓದಿದ್ನೆಲ್ಲ ಮರ್ತೋಗ್ತಿದ್ಯಾ? ಏನಕ್ಕೆ ಮರ್ತೋಗ್ತಿದೆ? ಇದಕ್ಕೆ ಬೆಸ್ಟ್ ಸೊಲ್ಯೂಷನ್ ಏನು? ಓಕೆ, ಸೊ ನೀವು ಗೇಮ್ನ ಆಡ್ತಿರ್ಬೇಕಾದ್ರೆ ಅಬ್ಸರ್ವ್ ಮಾಡ್ತಿದ್ರಿ. ಫಸ್ಟ್ ನಾನು ವರ್ಡ್ನ ರಿವೀಲ್ ಮಾಡಿದ್ದು ಅಮೀಬಾ, ರೈಟ್? ಫಸ್ಟ್ ಪದ ನಾನು ರಿವೀಲ್ ಮಾಡಿದ್ದು ಅಮೀಬಾ. ಸೊ ಸ್ಟಾರ್ಟಿಂಗಲ್ಲಿ ಮೇ ಬಿ ಅಮೀಬಾನ ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಯ್ತೇನೋ. ಬಟ್ 6th ರೌಂಡ್ಗೆ ಬರೋ ಅಷ್ಟರಲ್ಲಿ ಅಮೀಬಾ ವಾಸ್ ಎಕ್ಸ್ಟ್ರೀಮ್ಲಿ ಈಸಿ ಟು ರಿಮೆಂಬರ್. 3 = ಅಮೀಬಾ ಆರಾಮಾಗಿ ಹೇಳ್ತಿದ್ರಿ ನೀವು. 1, 2 ಅಮೀಬಾ, 4, 5, 6 ಅಂತ. ಅದಾದಮೇಲೆ ಪೊಟೇಟೊ ಬಂತು, ಅದಾದಮೇಲೆ ಉಡುಪಿ ಬಂತು. ಓಕೆ, ಸೊ ಸ್ಟಾರ್ಟಿಂಗಲ್ಲಿ ಪೊಟೇಟೊ ಉಡುಪಿನ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಯ್ತೇನೋ. ಬಟ್ ನೀವು ಮತ್ತೆ 6th ರೌಂಡ್ 5th ರೌಂಡ್ಗೆ ಬರೋ ಅಷ್ಟರಲ್ಲಿ ಪೊಟೇಟೊ ಉಡುಪಿನ ಆರಾಮಾಗಿ ನೆನ್ಪಿಟ್ಕೋತಿದ್ರಿ ಅಲ್ವಾ? ಡು ಯು ಫೀಲ್ ದಿಸ್ ವೇ? ನಿಮ್ಗೆ ಹಿಂಗೆ ಅನಿಸ್ತಾ ಅಂದರೆ ನೀವೇನು ಮಾಡ್ತೀರಾ? ಫಸ್ಟ್ ಆಫ್ ಆಲ್ ಗೇಮ್ ಬಗ್ಗೆ ಕಾಮೆಂಟ್ ಮಾಡಿ ನನಗೆ. ಈಸಿ ಇತ್ತು ಗೇಮ್, ತುಂಬ ಸುಲಭವಾಗಿ ಇತ್ತು ಅಂದರೆ ಹೋಗ್ಬಿಟ್ಟು ಗ್ರೀನ್ ಕಲರ್ ಹಾರ್ಟ್ನ ಕೊಡಿ. ನನಗೆ ಕಷ್ಟ ಆಯಿತು ಸ್ವಲ್ಪ, ಬಟ್ ಅದಾದಮೇಲೆ ನನಗೆ ಅರ್ಥ ಆಗ್ಲಿಕ್ಕೆ ಶುರುವಾಯಿತು ಅಂದರೆ ಯೆಲ್ಲೋ ಹಾರ್ಟ್ ತುಂಬಾ ಕಷ್ಟ ಆಯಿತು ಅಂದರೆ ರೆಡ್ ಕಲರ್ ಹಾರ್ಟ್ನ ಡ್ರಾಪ್ ಮಾಡಿ. ಓಕೆ, ಆ್ಯಂಡ್ ನಾನೇನು ಹೇಳ್ದೆ ಅಲ್ಲ, ಸ್ಟಾರ್ಟಿಂಗಲ್ಲಿ ಅಮೀಬಾ ಕಷ್ಟ ಅನ್ನಿಸ್ತಿತ್ತು, ಅದಾದಮೇಲೆ ಪೊಟೇಟೊ ಉಡುಪಿ ಕಷ್ಟ ಅನ್ನಿಸ್ತಿತ್ತು. ಬಟ್ ಹೋಗ್ತಾ ಹೋಗ್ತಾ ಅಮೀಬಾ, ಪೊಟೇಟೊ ಉಡುಪಿ ಎಲ್ಲ ಈಸಿ ಆಗ್ಲಿಕ್ಕೆ ಹೋಗ್ತಿತ್ತು. ಆಯಿತಾ? ಹಂಗೆ ಅನ್ಸಿದ್ರೆ ನೀವು ಹೋಗ್ಬಿಟ್ಟು ಎಸ್ ಅಂತ ಕಾಮೆಂಟ್ ಮಾಡಿ. ಓಕೆನಾ ಮಕ್ಕಳ? ಬಟ್ ಹೌ ಡಿಡ್ ಯು ಫೀಲ್ ಅಬೌಟ್ ದ ಗೇಮ್ ಅಂತ ಕಾಮೆಂಟ್ ಮಾಡಿ. ನಾನು ಏನನ್ನ ಹೇಳಲಿಕ್ಕೆ ನಿಮಗೆ ಪ್ರಯತ್ನ ಪಡ್ತಿದ್ದೇನೆ ಅಂದರೆ, ದ ರೀಸನ್ ಅಮೀಬಾ, ಪೊಟೇಟೊ ಉಡುಪಿ ಕ್ರಮೇಣ ಗ್ರ್ಯಾಜುವಲಿ ಏನಕ್ಕೆ ಈಸಿ ಆಗಲಿಕ್ಕೆ ಶುರು ಆಯಿತು ನಿಮಗೆ ಅಂದರೆ, ಇಟ್ ಈಸ್ ಬಿಕಾಸ್ ಆಫ್ ನಥಿಂಗ್ ಅದರ್ ದೆನ್ ರಿಪಿಟೇಷನ್. ಆಯಿತಾ? ಮತ್ತೆ ಮಾಡಿದ್ರಿ ನೀವು ಅದನ್ನು. 6ನೇ ರೌಂಡಿಗೆ ಬರೋ ಅಷ್ಟರಲ್ಲಿ ಅಮೀಬಾನ 6 ಸತಿ ಹೇಳಿದ್ರಿ ನೀವು, ಪೊಟೇಟೋನ 5 ಸತಿ ಹೇಳಿದ್ರಿ, ಉಡುಪಿನ 3 ಸತಿ ಹೇಳಿದ್ರಿ ಅಲ್ವಾ? ಸೊ ಈ ರಿಪಿಟೇಷನ್ ಏನಿತ್ತು, ಪದೇ ಮಾಡೋದು, ಆ್ಯಂಡ್ ಈ ಪ್ರಾಕ್ಟೀಸ್ ಏನಿತ್ತು, ಅಭ್ಯಾಸ ಮಾಡಿದ್ರಿ ನೀವು ಅಲ್ವಾ? ಈ ಪ್ರಾಕ್ಟೀಸ್ ಏನಿತ್ತು, ದಿಸ್ ಮೇಡ್ ಇಟ್ ಈಸಿಯರ್ ಫಾರ್ ಯು ಟು ರಿಮೆಂಬರ್ ಅಮೀಬಾ, ರಿಮೆಂಬರ್ ಪೊಟೇಟೊ, ರಿಮೆಂಬರ್ ಉಡುಪಿ. ಆಯಿತಾ? ಈ ಅಮೀಬಾ, ಪೊಟೇಟೊ, ಉಡುಪಿ ಸ್ಟಾರ್ಟಿಂಗಲ್ಲಿ ಕಲ್ತಿದ್ದಂಥ ಪದಗಳೇನಿದೆ ಅದನ್ನು ನೆನ್ಪಿಟ್ಕೊಳ್ಳಿಕ್ಕೆ ಈ ರಿಪಿಟೇಷನ್ ಏನಿದೆ, ಮತ್ತೆ ಮಾಡೋದು ನಿಮಗೆ ಹೆಲ್ಪ್ ಮಾಡ್ತು. ಏನಕ್ಕೆ ಇದು ಅಂತ ಒಂದು ರಿಸರ್ಚ್ ಪೇಪರ್ ಅನ್ನೋದಕ್ಕಿಂತ ಒಂದು ಆರ್ಟಿಕಲ್ನ ಓದ್ತಿದೆ ಮಕ್ಕಳ. ಜುಲೈ 12 ಪಬ್ಲಿಷ್ ಆಗಿದ್ದಂತಹ ಈ ಆರ್ಟಿಕಲು. ಇದರಲ್ಲಿ ಏನು ಹೇಳ್ತಿದ್ದಾರೆ ಅಂದರೆ, ಬೇಸಿಕಲಿ ಈ ಪೇಪರಿನ ಲಿಂಕ್ನ ನಾನು ಕಾಮೆಂಟ್ ಸೆಕ್ಷನಲ್ಲಿ ಕೊಟ್ಟಿರ್ತೀನಿ, ನೀವೇ ಹೋಗ್ಬಿಟ್ಟು ಟೈಮ್ ಇದ್ದಾಗ ಓದಿ. ಏನು ಹೇಳ್ತಿದ್ದಾರೆ ಅಂದರೆ, ನಮ್ಮ ಬ್ರೈನಲ್ಲಿ ಒಂದು ಪಾರ್ಟ್ ಇರುತ್ತೆ, ಪ್ರೀಫ್ರಾಂಟಲ್ ಕಾರ್ಟೆಕ್ಸ್ ಅಂತ. ಓಕೆನಾ? ಸೊ ಆ ಕಾರ್ಟೆಕ್ಸ್ ಪಾರ್ಟ್ ಏನಿದೆ ತುಂಬಾ ಯೋಚನೆ ಮಾಡಿ ತೊಗೊಳ್ಳೋವಂಥ ಡಿಸಿಷನ್ಸು, ತುಂಬಾ ಮೆಮರಿಯಿಂದ ಬೇಸ್ಡ್ ಆಗಿರುವಂಥ ಡಿಸಿಷನ್ಸ್, ಇದ್ರ ಬಗ್ಗೆ ಎಲ್ಲ ಹೆಲ್ಪ್ ಮಾಡುತ್ತೆ ಆ ಮೆದುಳಿನ ಆ ಭಾಗ. ಓಕೆನಾ? ಸೊ ನೀವು ಎಷ್ಟು ಜಾಸ್ತಿ ಪ್ರಾಕ್ಟೀಸ್ ಮಾಡ್ತಿರೋ, ಎಷ್ಟು ಜಾಸ್ತಿ ಅಭ್ಯಾಸ ಮಾಡ್ತಿರೋ, ಎಷ್ಟು ಜಾಸ್ತಿ ನೀವು ಒಂದು ಕೆಲಸನ ರಿಪೀಟ್ ಮಾಡ್ತಿರೋ, ಆ ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಅನ್ನೋ ಭಾಗ ಏನಿದೆ ಅದರ ಇನ್ವಾಲ್ವ್ಮೆಂಟು ಕಡಿಮೆ ಆಗ್ತಾ ಹೋಗ್ತಿರತ್ತೆ. ಆಯಿತಾ? ಅಂದರೆ ಆ ಮೆದುಳಿನ ಕಾರ್ಟೆಕ್ಸ್ ಅನ್ನೋ ಒಂದು ಭಾಗ ಏನಿದೆ ಅದರ ಕೆಲಸ, ಆ ಕೆಲಸ ನೀವು ಮಾಡ್ತಿರೋ ಚಟುವಟಿಕೆಗೆ ಆ ಮೆದುಳಿನ ಕಾರ್ಯ ಕಡಿಮೆ ಆಗ್ತಾ ಹೋಗ್ತಿರತ್ತೆ. ಅಂದರೆ ಬೇಸಿಕಲಿ ಜಾಸ್ತಿ ಎಷ್ಟು ಪ್ರೀಫ್ರಂಟಲ್ ಕಾರ್ಟೆಕ್ಸ್ ಕೆಲಸ ಮಾಡುತ್ತೆ ಅಷ್ಟು ಜಾಸ್ತಿ ಎನರ್ಜಿ ಹಿಡಿಯುತ್ತೆ, ಹಾಗೂ ಅಷ್ಟು ಜಾಸ್ತಿ ಗಮನ ಕೊಟ್ಟು ಆ ಕೆಲಸನ ಮಾಡಬೇಕು. ಬಟ್ ವೆನ್ ಯು ಡೂ ದ ಸೇಮ್ ಥಿಂಗ್ ಓವರ್ ಆ್ಯಂಡ್ ಅಗೇನ್, ಆ ಪಾರ್ಟು ಎಂಗೇಜ್ ಆಗೋದು ಕಡಿಮೆ ಆಗುತ್ತೆ. ಆ್ಯಂಡ್ ಹೆನ್ಸ್ ದಟ್ ಹ್ಯಾಬಿಟ್, ಆ ಟಾಸ್ಕ್ ಏನಿದೆ ನಿಮಗೆ ಹ್ಯಾಬಿಟ್ ಆಗಲಿಕ್ಕೆ ಶುರು ಆಗುತ್ತೆ. ಆ ಕೆಲಸ ಏನಿದೆ ನಿಮಗೆ ಒಂದು ಅಭ್ಯಾಸ ಆಗಲಿಕ್ಕೆ ಶುರು ಆಗಿಬಿಡುತ್ತೆ. ನೀವು ಗಮನ ಕೊಟ್ಟು ಮಾಡಬೇಕಾಗಿರೋವಂಥ ಕೆಲಸ ಇರೋದಿಲ್ಲ. ನೀವು ಇದನ್ನು ಎಷ್ಟೊಂದು ಸತಿ ಗಮನಿಸಿದ್ದೀರಾ? ನಿಮ್ಮಲ್ಲಿ ಯಾರಾದರೂ ಸೈಕಲ್ ಓಡಿಸೋರಿದ್ರೆ ಅಥವಾ ಯಾರಾದರೂ ಬೈಕ್ ಓಡಿಸೋರಿದ್ರೆ ಗೊತ್ತಿರುತ್ತೆ, ಒಂದೊಂದು ಸತಿ ಸೈಕಲ್ನ
ಶುರು ಮಾಡಿದ ತಕ್ಷಣ ಅಥವಾ ಬೈಕ್ನ ಶುರು ಮಾಡಿದ ತಕ್ಷಣ ನೀವು ಯೋಚನೆನೇ ಮಾಡ್ತಿರಲ್ಲ, ನನ್ನ ಮನೆಗೆ ದಾರಿ ಇದು ಅಂತ ನೀವು ಯೋಚನೆನೇ ಮಾಡ್ತಿರಲ್ಲ. ನ್ಯಾಚುರಲಿ ನೀವು ಹೋಗ್ಬಿಟ್ಟು ಮನೇನ ಸೇರ್ಕೊಂಡ್ಬಿಡ್ತೀರ. ಯಾಕೆ? ಬಿಕಾಸ್ ಅಷ್ಟು ಸತಿ ನೀವು ಆ ಸೈಕಲ್ನ ಓಡಿಸ್ಕೊಂಡು ಮನೆಗೆ ಹೋಗಿರ್ತೀರ, ಅಷ್ಟು ಸತಿ ಆ ಬೈಕ್ನ ಓಡಿಸ್ಕೊಂಡು ಮನೆಗೆ ಹೋಗಿರ್ತೀರ. ಎಷ್ಟು ಸತಿ ಹೋಗಿರ್ತೀರ ಅಂದರೆ ಅದು ಅಭ್ಯಾಸ ಆಗಿಬಿಟ್ಟಿದೆ ನಿಮಗೆ. ಇಟ್ ಹ್ಯಾಸ್ ಬಿಕಮ್ ಸೆಕೆಂಡ್ ನೇಚರ್ ಟು ಯು. ನೀವು ಉಸಿರಾಡೋ ಥರ ಒಂದು ಕೆಲಸ ಆಗಿಬಿಡತ್ತೆ ಅದು. ನೀವು ಯೋಚನೆ ಮಾಡದೇ ಇದ್ರೂ ಮಾಡೋ ಅಂಥ ಒಂದು ಕೆಲಸ ಆಗುತ್ತೆ. ಓಕೆ, ಸೊ ದ್ಯಾಟ್ ಈಸ್ ದ ಕೀ ಟು ಮೆಮೊರಿ ಮಕ್ಕಳ. ಓಕೆನಾ? ದಟ್ ಈಸ್ ದ ಬಿಗ್ಗೆಸ್ಟ್ ಕೀ ಟು ಮೆಮೊರಿ. ನಾನು ಸೊಲ್ಯೂಷನ್ ಹೇಳ್ತಿದ್ದೆ ಅಲ್ವಾ, ದಿಸ್ ಈಸ್ ಯೋರ್ ಸೊಲ್ಯೂಷನ್ ವಿಚ್ ಇಸ್ ರಿಪಿಟೇಷನ್ ವಿಚ್ ಇಸ್ ಪ್ರಾಕ್ಟಿಸ್. ಓಕೆ, ಸೊ ಏನು ಮಾಡಬೇಕು ಮ್ಯಾಮ್? ಓಕೆ, ಹೇಳ್ತಿದ್ದೀರಾ ರಿಪಿಟೇಷನ್ ಮಾಡಬೇಕು ಮ್ಯಾಮ್, ಅರ್ಥ ಆಗ್ತಿದೆ. ಬಟ್ ಆ್ಯಕ್ಚುಲಿ ನಾನು ಏನು ಮಾಡಬೇಕು, ನನ್ನ ಡೈಲಿ ಲೈಫಲ್ಲಿ ಏನು ಮಾಡಬೇಕು, ಡೈಲಿ ಟೈಮ್ ಟೇಬಲಲ್ಲಿ ರಿಪಿಟೇಷನ್ನ ಹೇಗೆ ಇನ್ಕ್ಲೂಡ್ ಮಾಡಲಿ ಅಂತ ಕೇಳ್ಬೋದು. ಇಲ್ಲಿ ನಾನೊಂದು ಎಕ್ಸಾಂಪಲ್ನ ತೊಗೊಂಡು ನಿಮ್ಮ ಹತ್ರ ಬರ್ತಿದ್ದೀನಿ. ಓಕೆ, ಲೈಫ್ ಪ್ರಾಸೆಸಸ್ ಚಾಪ್ಟರಿನ ಎಕ್ಸಾಂಪಲ್. ಸೊ ನಾನು ಈ ರಿಪಿಟೇಷನ್ನ ಯೂಸ್ ಮಾಡಿಕೊಂಡು ಸೈಂಟಿಫಿಕ್ ವೇ ಅಲ್ಲಿ ನಾನು ಓದ್ಕೋಬೇಕು ಲೈಫ್ ಪ್ರಾಸೆಸಸ್ನ ಅಂತಿದ್ರೆ ಈ ರೀತಿಯಲ್ಲಿ ಓದ್ಕೋತಿದ್ದೆ. ಹೌ ವುಡ್ ಐ ಡೂ ಇಟ್? ಫಸ್ಟ್ ಡೇ ನಾನು ನ್ಯೂಟ್ರಿಷನ್ನ ಫುಲ್ಲು ಗಮನ ಕೊಟ್ಟು ಹಾಫ್ ಆನ್ ಅವರ್ ಅಥವಾ 1 hourನ ನ್ಯೂಟ್ರಿಷನ್ ಓದ್ತಿದ್ದೆ ಮಕ್ಕಳ. ಓಕೆ, ಸೊ ಫಸ್ಟ್ ಡೇ ಏನು ಮಾಡ್ತೀರಾ, ಆ ಕಾನ್ಸೆಪ್ಟ್ನ ಕಲ್ತ್ಕೋತೀರಾ, ಆ ಕಾನ್ಸೆಪ್ಟ್ನ ನೀಟಾಗಿ ಅರ್ಥ ಮಾಡ್ಕೋತೀರಾ. ಓಕೆ, ದೆನ್ ಸೆಕೆಂಡ್ ಡೇ ಯು ಆರ್ ಗೋಯಿಂಗ್ ಟು ಲರ್ನ್ ಟಾಪಿಕ್ 2. ಟಾಪಿಕ್ 2ನ ಸೆಕೆಂಡ್ ಡೇ ಕಲ್ತ್ಕೋತೀರಾ. ಇನ್ ದಿಸ್ ಕೇಸ್ ಟಾಪಿಕ್ 2 ಇಸ್ ರೆಸ್ಪಿರೇಷನ್. ಓಕೆ, ಫಸ್ಟ್ ಡೇ ನ್ಯೂಟ್ರಿಷನ್ನ ಹೇಗೆ ಕಲ್ತ್ಕೊಂಡ್ರಿ, ಸೆಕೆಂಡ್ ಡೇ ರೆಸ್ಪಿರೇಷನ್ನ ಅದೇ ರೀತಿ ಕಲ್ತ್ಕೋತೀರಾ. ಹಾಫ್ ಆನ್ ಅವರ್ ಅಥವಾ 1 hour ಸ್ಪೆಂಡ್ ಮಾಡಿಬಿಟ್ಟು ಕರೆಕ್ಟಾಗಿ ನಿಮ್ಮ ಬ್ರೈನಿಗೆ ಅರ್ಥ ಆಗೋಂಗೆ ನೀವು ಟಾಪಿಕ್ಸ್ನ ಕಲ್ತ್ಕೋತೀರಾ, ನ್ಯೂಟ್ರಿಷನ್ ಆ್ಯಂಡ್ ರೆಸ್ಪಿರೇಷನ್. ಬಟ್ ಸೆಕೆಂಡ್ ಡೇ ಒಂದು ಎಕ್ಸ್ಟ್ರಾ ಟಾಸ್ಕ್ ಮಾಡ್ತೀರಾ ನೀವು. ವಾಟ್ ಇಸ್ ದ್ಯಾಟ್? ನ್ಯೂಟ್ರಿಷನ್ನ ಹಿಂದಿನ ದಿನ ಕಲ್ತ್ಕೊಂಡ್ರಿ ಅಲ್ವಾ, ಅದನ್ನು ರಿವೈಸ್ ಮಾಡ್ತೀರಾ. ಯು ವಿಲ್ ರಿವೈಸ್ ನ್ಯೂಟ್ರಿಷನ್ ಫಾರ್ ಹಾಫ್ ದ ಅಮೌಂಟ್ ಆಫ್ ಟೈಮ್. ನೀವು ನಿನ್ನೆ ಅರ್ಧ ಗಂಟೆ ಕೂತ್ಕೊಂಡು ನ್ಯೂಟ್ರಿಷನ್ನ ಓದಿದ್ರೆ ಇವತ್ತು 2ನೇ ದಿನ ಬರೀ 15 ನಿಮಿಷ ಸ್ಪೆಂಡ್ ಮಾಡಿಬಿಟ್ಟು ನ್ಯೂಟ್ರಿಷನ್ನ ರಿವಿಷನ್ ಮಾಡ್ಕೊಳ್ಳಿ. ಓಕೆ, ರಿವಿಷನ್ ಮಾಡ್ಕೋಬೇಕು. ನೆಕ್ಸ್ಟು ಥರ್ಡ್ ಡೇ ಏನು ಮಾಡ್ತೀರಾ, 3ನೇ ಹೊಸ ಟಾಪಿಕ್ನ ಕಲಿತೀರಾ. ಇನ್ ದಿಸ್ ಕೇಸ್ ಇಟ್ ಇಸ್ ಟ್ರಾನ್ಸ್ಪೋರ್ಟೇಷನ್. ಓಕೆನಾ? 3ನೇ ದಿನ ಏನು ಮಾಡ್ತೀರಾ, ಒಂದು ಹೊಸ ಪರಿಕಲ್ಪನೆನ ಕಲ್ತ್ಕೋತೀರಾ, ಇದರಲ್ಲಿ ಟ್ರಾನ್ಸ್ಪಿರೇಷನ್. ಅಲಾಂಗ್ ವಿತ್ ದಿಸ್ ಒನ್ ಎಕ್ಸ್ಟ್ರಾ ಟಾಸ್ಕ್ ಯುಲ್ ಡು. ವಾಟ್ ಇಸ್ ದ್ಯಾಟ್? ಸೆಕೆಂಡ್ ಡೇ ರೆಸ್ಪಿರೇಷನ್ ಓದಿದ್ರಿ, ಫಸ್ಟ್ ಡೇ ನೀವು ನ್ಯೂಟ್ರಿಷನ್ನ ಓದಿದ್ರಿ ಅಲ್ವಾ. ಸೊ ಈ ರೆಸ್ಪಿರೇಷನ್ ಆ್ಯಂಡ್ ನ್ಯೂಟ್ರಿಷನ್ನ ನೀವು 5 and 10 minutes ರಿವೈಸ್ ಮಾಡ್ಕೋತೀರಾ. ನೀವು ಸೆಕೆಂಡ್ ಡೇ 15 minutes ನ್ಯೂಟ್ರಿಷನ್ನ ರಿವೈಸ್ ಮಾಡಿದರೆ ಥರ್ಡ್ ಡೇ 5 minutes ಸಾಕು. ಓಕೆ, ಆ್ಯಂಡ್ ರೆಸ್ಪಿರೇಷನ್ನ ಒಂದು 10 minutes ರಿವೈಸ್ ಮಾಡಿ. ಬೇಸಿಕಲಿ ನಿಮ್ಮ ರಿವಿಷನ್ ಟೈಮ್ನ ಕಡಿಮೆ ಮಾಡ್ತಾ ಬರಬೇಕು, ಬಟ್ ಸ್ಟಡಿ ಟೈಮ್ನ ಸೇಮ್ ಇಡ್ತಾ ಹೋಗಬೇಕು. ಓಕೆನಾ? ಲಾಸ್ಟ್ ಡೇ ಏನು ಮಾಡ್ತೀರಾ, ಎಕ್ಸ್ಕ್ರೀಷನ್ ಕಲ್ತ್ಕೋತೀರಾ. ಆ್ಯಂಡ್ ರಿವಿಷನ್ನ ಈ ರೀತಿ 5 ಆ್ಯಂಡ್ ಯು ಕ್ಯಾನ್ ಮೇಕ್ ದಿಸ್ 10 minutes. 5 minutes ನ್ಯೂಟ್ರಿಷನ್, 5 minutes ರೆಸ್ಪಿರೇಷನ್, 10 minutes ಟ್ರಾನ್ಸ್ಪೋರ್ಟೇಷನ್ನ ರಿವೈಸ್ ಮಾಡ್ತೀರಾ. ಓಕೆ, ಸೊ ಈ ರೀತಿ ಮಾಡಿದಾಗ ಪ್ರಯೋಜನ ಏನು? ಮ್ಯಾಮ್ ನನಗೆ ಅರ್ಥ ಆಯಿತು ಮ್ಯಾಮ್, ಕನ್ನಡ ಮಾಧ್ಯಮದ ಮಕ್ಕಳೇ ನಿಮಗೋಸ್ಕರ ಟ್ರಾನ್ಸ್ಲೇಷನ್ ಮಾಡಿ ಹಾಕಿದ್ದೀನಿ, ಈ ರೀತಿಯಲ್ಲಿ ನೀವು ಓದ್ಕೋಬಹುದು. ಸೊ ಬೇಸಿಕಲಿ ಏನಾಗ್ತಿದೆ ಇಲ್ಲಿ, ಫಸ್ಟ್ ಡೇ ನ್ಯೂಟ್ರಿಷನ್ ಕಲ್ತ್ರಿ, ಅದಾದಮೇಲೆ ಸೆಕೆಂಡ್ ಡೇ ನ್ಯೂಟ್ರಿಷನ್ನ ರಿವೈಸ್ ಮಾಡಿದಾಗ ನಿಮ್ಮ ಬ್ರೈನ್ ಏನಿದೆ ಅದು ಈ ಕಾನ್ಸೆಪ್ಟ್ನ ಗಟ್ಟಿಯಾಗಿ ಅರ್ಥ ಮಾಡ್ಕೋತಿದೆ. ನಿಮ್ಮ ಬ್ರೈನ್ ನಡುವೆ ನಿಮ್ಮ ಬ್ರೈನ್ನಲ್ಲಿ ನ್ಯೂರಾನ್ಸ್ ಇರುತ್ತೆ ಅಲ್ವಾ, ನರಕೋಶಗಳಿರುತ್ತೆ ಮೆದುಳಲ್ಲಿ, ಅದರ ನಡುವೆ ಇರುವಂತಹ ಕನೆಕ್ಷನ್ಸ್ ಏನಿದೆ, ಈ ಟಾಪಿಕ್ ಬಗ್ಗೆ ಒಂದು ಕನೆಕ್ಷನ್ ಫಾರ್ಮ್ ಆಗಿರುತ್ತೆ, ನ್ಯೂಟ್ರಿಷನ್ ಬಗ್ಗೆ ಒಂದು ಕನೆಕ್ಷನ್ ಫಾರ್ಮ್ ಆಗಿರುತ್ತೆ ನಿಮ್ಮ ನ್ಯೂರಾನ್ಸ್ನಲ್ಲಿ. ಸೊ ಪದೇ ಪದೇ ನೀವು ಆ ನ್ಯೂಟ್ರಿಷನ್ನ ಓದ್ತಾನೆ ಇದ್ದಾಗ ಆ ಕನೆಕ್ಷನ್ಸ್ ಏನಿದೆ ಗಟ್ಟಿ ಆಗತ್ತೆ. ಆ ನರಕೋಶಗಳ ನಡುವೆ ಇರುವಂತಹ ಸಂಬಂಧ ಏನಿದೆ ಗಟ್ಟಿ ಆಗ್ತಾ ಹೋಗುತ್ತೆ. ಏನರ ಬಗ್ಗೆ, ಆ ಪರಿಕಲ್ಪನೆಯ ಬಗ್ಗೆ, ಪೋಷಣೆ ಅನ್ನೋ ಪರಿಕಲ್ಪನೆ ಬಗ್ಗೆ ಪದೇ ಪದೇ ಅದನ್ನು ಮಾಡಿದಾಗ. ಓಕೆ, ಸೊ ವಾಟ್ ಈಸ್ ಯೋರ್ ಜಾಬ್ ಹಿಯರ್ ಮಕ್ಕಳ? ಯು ಹ್ಯಾವ್ ಟು ರಿಪೀಟ್ ದ ಸೇಮ್ ಥಿಂಗ್ ಓವರ್ ಆ್ಯಂಡ್ ಓವರ್ ಅಗೇನ್. ಸೈಕಲ್ ಓಡಿಸಿದ್ರ, ಸೈಕಲ್ನ ಮತ್ತೆ ಮತ್ತೆ ಓಡಿಸಿದಾಗ ಆ ಸೈಕಲ್ ಓಡಿಸುವಂತಹ ಆ ಮೆಮರಿ ಏನಿದೆ ಅದರ ನ್ಯೂರಾನ್ಸಿನ ಕನೆಕ್ಷನ್ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ಸೊ ಯೋರ್ ಜಾಬ್ ಇಸ್ ಟು ರಿಪೀಟ್ ಇಟ್ ಓವರ್ ಆ್ಯಂಡ್ ಓವರ್ ಅಗೇನ್ ಆ್ಯಂಡ್ ರಿಪೀಟ್ ಇಟ್ ಇನ್ ಅ ಸೈಂಟಿಫಿಕ್ ವೇ. ನಾನು ನಿನ್ನೆನೂ ನ್ಯೂಟ್ರಿಷನ್ ಕಲಿತೆ, ಇವತ್ತು ಅರ್ಧ ಗಂಟೆ ಕೂತ್ಕೊಂಡು ನ್ಯೂಟ್ರಿಷನ್ ಓದ್ತೀನಿ ಅಂದರೆ ಏನು ಪ್ರಯೋಜನ ಇಲ್ಲ. ನಿನ್ನೆ ಗಮನ ಕೊಟ್ಟು 1 ಗಂಟೆ, ಆ 1.5 ಗಂಟೆ ನ್ಯೂಟ್ರಿಷನ್ ಓದಬೇಕು. ಇವತ್ತು 15 ನಿಮಿಷ ಇಟ್ಕೊಂಡು ನಿನ್ನೆ ಏನು ಓದಿದೆ ಅಂತ ನೀವು ಆಕ್ಟಿವ್ ರೀಕಾಲ್ ಮಾಡ್ಕೋಬೇಕು. ನೀವು ಕುತ್ಕೊಂಡು ರಿವಿಷನ್ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆವಾಗ ಆ ಬ್ರೈನಿನ ನ್ಯೂರಾನ್ ಕನೆಕ್ಷನ್ಸ್ ಗಟ್ಟಿ ಆಗುತ್ತೆ. ಓಕೆ, ದಿಸ್ ಈಸ್ ದ ಬೆಸ್ಟ್ ವೇ ಟು ರಿವೈಸ್, ವಿಚ್ ಇಸ್ ಪ್ರಾಕ್ಟೀಸ್.
ದಿಸ್ ಇಸ್ ದ ಬೆಸ್ಟ್ ವೇ ಟು ಮೆಮರಿ. ನೀವು ಏನನ್ನ ನೆನ್ಪಿಟ್ಕೋಬೇಕು ಅಂದರೂ ಅದನ್ನು ಪದೇ ಪದೇ ಮಾಡಬೇಕು. ಈಗ ನಿಮ್ಮಲ್ಲಿ ಎಷ್ಟೊಂದು ಜನ ಅವರೊಬ್ಬರದ್ದು ಫೋನ್ ನಂಬರ್ ಇರುತ್ತೆ, ಯಾರೋ ಏನೋ ತುಂಬ ಮನಸ್ಸಿಗೆ ಹತ್ತಿರ ಇರೋರ್ದು ಫೋನ್ ನಂಬರ್ ಇರುತ್ತೆ, ಸ್ಟಾರ್ಟಿಂಗಲ್ಲಿ ನೆನಪಿರಲ್ಲ, ಬಟ್ ಮತ್ತೆ ಮತ್ತೆ ಅವ್ರಿಗೆ ಕಾಲ್ ಮಾಡಿದಾಗ, ಮತ್ತೆ ಮತ್ತೆ ಅವ್ರಿಗೆ ಮೆಸೇಜ್ ಮಾಡಿದಾಗ, ಮತ್ತೆ ಮತ್ತೆ ಆ ಕಡೆಯಿಂದ ಮೆಸೇಜ್ ಬಂದಾಗ ಆ ಫೋನ್ ನಂಬರ್ ಏನಿದೆ ನಿಮ್ಮ ಮೆಮರಿಯಲ್ಲಿ ಪ್ರಿಂಟ್ ಹೊಡೆದಂಗೆ ಆಗ್ಬಿಡುತ್ತೆ. ವೈ? ಬಿಕಾಸ್ ಯು ಆರ್ ರಿಪೀಟಿಂಗ್ ಇಟ್, ಯು ಆರ್ ರಿಪೀಟಿಂಗ್ ಸೆಂಡಿಂಗ್ ಮೆಸೇಜಸ್, ಮತ್ತೆ ಮತ್ತೆ ಮೆಸೇಜ್ ರಿಸೀವ್ ಆಗೋದು ರಿಪೀಟ್ ಆಗ್ತದೆ. ಸೊ ಆ ರಿಪಿಟೇಷನಿಂದ ನಿಮ್ಮ ಬ್ರೈನ್ ಏನಿದೆ ಮೆಮರಿನ ಸ್ಟೋರ್ ಮಾಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ದ ಬೆಸ್ಟ್ ಹ್ಯಾಕ್ ಐ ಕ್ಯಾನ್ ಗಿವ್ ಯು ಫಾರ್ ಮೆಮರಿ. ಯಾವುದೇ ರೀತಿ ಸ್ಮರಣೆ ಮಾಡಬೇಕು ಅಂದರೆ ಇದೊಂದು ಬೆಸ್ಟ್ 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 ಟ್ರಿಕ್ ಆಗಿರುತ್ತೆ ಮಕ್ಕಳ. ಸೊ ಮೇಕ್ ಶ್ಯೂರ್ ಯು ಫಾಲೋ ದಿಸ್. ಆ್ಯಂಡ್ ನಾನು ಹೇಳಿದೆ ರಿವಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ. ರಿಪೀಟ್ ಮಾಡಬೇಕಂದ್ರೆ ರಿವೈಸ್ ಮಾಡಬೇಕು. ರಿವೈಸ್ ಮಾಡಲಿಕ್ಕೆ ನೋಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ನಿಮಗೋಸ್ಕರ ನಾನು ಒಂದು ಹೇಗೆ ನೋಟ್ಸ್ನ ತಯಾರು ಮಾಡಬಹುದು, ಮೈಂಡ್ ಮ್ಯಾಪ್ಸು ಎಲ್ಲ ಹೇಗೆ ತಯಾರು ಮಾಡ್ಬೋದು ಅಂತ ಒಂದು ವಿಡಿಯೋನ ಮಾಡಿ ಇಟ್ಟಿದ್ದೀನಿ. ಈ ನೋಟ್ಸಿನ ವಿಡಿಯೋ ಲಿಂಕ್ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಸಿಗುತ್ತೆ. ಸೊ ಇಫ್ ಯು ವಾಂಟ್ ಟು ಗೋ ಲರ್ನ್ ಹೌ ಟು ಮೇಕ್ ನೋಟ್ಸ್, ಮೇಕ್ ಶ್ಯೂರ್ ಯು ಚೆಕ್ ದಿಸ್ ವಿಡಿಯೋ ಔಟ್. ಓಕೆ. ಆ್ಯಂಡ್ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಈ ಥರ ಮೋಸ್ಟ್ ಇಂಪಾರ್ಟೆಂಟ್ ವಿಡಿಯೋಸ್ನ ನಾವು ನಿಮಗೋಸ್ಕರ ಡೈಲಿ ಬೇಸಿಸಲ್ಲಿ ರಿಲೀಸ್ ಮಾಡ್ತಿರ್ತೀವಿ. ಸೊ ಇಫ್ ಯು ಫೈಂಡ್ ದಿಸ್ ವಿಡಿಯೋ ಇಂಪಾರ್ಟೆಂಟ್, ಇಫ್ ಯು ಫೈಂಡ್ ದಿಸ್ ವಿಡಿಯೋ ಹೆಲ್ಪ್ಫುಲ್, ಮೇಕ್ ಶ್ಯೂರ್ ಯು ಗೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. ಓಕೆನಾ? ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದನ್ನ ಕೂಡ ಮರಿಬೇಡಿ. ಇದೇ ರೀತಿ ವಿಡಿಯೋಗೋಸ್ಕರ ನಮ್ಮ ಪರೀಕ್ಷೆ ಚಾನಲ್